ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವು ಇಸ್ಕಾನ್ ಟೆಂಪಲ್ನಲ್ಲಿದ್ದೇವೆ. ಈಗಾಗಲೇ ದೇವರ ದರ್ಶನವನ್ನು ನಿಮಗೆಲ್ಲ ಮಾಡಿಸಿದ್ದಾಯಿತು. ಈಗ ತೋಮಾಲೆ ಸೇವೆ ಹಾಗೆ ತೊಟ್ಟಿಲು ಸೇವೆಯನ್ನು ನೋಡ್ತಾ ಇದ್ದೀವಿ. ಜೂಲಿ ಸೇವೆ ಅಂತ ಕೂಡ ಹೇಳ್ತಾರೆ. ಸೊ ವಿಶೇಷವಾಗಿ ರಾಧಾಕೃಷ್ಣನನ್ನು ತೊಟ್ಟಿಲಿನಲ್ಲಿ ಕೂರಿಸಲಾಗಿದೆ. ವಿಶಿಷ್ಟವಾದ ಅಲಂಕಾರ ಕೂಡ ಮಾಡಿಸಲಾಗಿದೆ. ಜೊತೆಗೆ ಇಲ್ಲಿ ಬರುವಂತಹ ಡಿವೋಟೀಸ್ ಇದನ್ನು ಹಗ್ಗವನ್ನು ಹಿಡಿಯೋದ್ರ ಮೂಲಕ ಇಲ್ಲಿ ದೇವರಿಗೆ ಈ ರೀತಿಯಾಗಿ ಹಗ್ಗವನ್ನು ಹಿಡಿಯೋದ್ರ ಮೂಲಕ ಜೋಕಾಲಿ ಸೇವೆಯನ್ನು ಕೂಡ ನೆರವೇರಿಸ್ತಾರೆ. ರಾಧಾಕೃಷ್ಣರು ಹೇಗೆ ಕಂಗೊಳಿಸ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು. ಒಂದು ಪುಟ್ಟ ಮುಗ್ಧ ಕೃಷ್ಣನ ನಾವು ಬಾಲಕೃಷ್ಣನನ್ನ ಹೇಗೆ ಈಗ ತೊಟ್ಟಿಲಿನಲ್ಲಿ ಕೂರಿಸಿ ಆಟ ಆಡಿಸ್ತೀವೋ ಅದೇ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕಂದರೆ ಜಗದೋದ್ಧಾರಕನನ್ನ ಈ ರೀತಿ ಆಟ ಆಡಿಸೋದು ಯಾರಿಗೂ ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ. ಅಂತ ಕೃಷ್ಣನ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೀವಿ. ನಿಮಗೂ ಕೂಡ ಆ ಒಂದು ದರ್ಶನ ಭಾಗ್ಯವನ್ನು ಕೂಡ ಕೊಡಿಸಲಾಗ್ತಾ ಇದೆ. ಸೊ ನಮಸ್ತೆ. ಹರೇ ಕೃಷ್ಣ. ಇದು ಭಗವಂತ ರಾಧಾಕೃಷ್ಣ ಚಂದ್ರ ಉಯ್ಯಾಲೆ ಸೇವೆ, ಜೂಲನ್ ಸೇವಾ ಅಂತ ಹೇಳ್ತೀವಿ. ಎಸ್ಪೆಷಲಿ ಜನ್ಮಾಷ್ಟಮಿಗೆ ಈ ಒಂದು ಸೇವೆ ವಿಶೇಷವಾದದ್ದು. ಸೊ ಇಲ್ಲಿ ನೋಡ್ತಾ ಇರೋದು ಕೌತುಕ ವಿಗ್ರಹಗಳು. ಭಗವಂತನಲ್ಲಿ 3 ವಿಗ್ರಹ, ಒಂದು ಮೇನ್ ದರ್ಶನ ವಿಗ್ರಹ, ಉತ್ಸವ ವಿಗ್ರಹ, ಇದು ಕೌತುಕ ವಿಗ್ರಹ. ಸೊ ಎಲ್ಲ ನಮ್ಮ ದೇವಸ್ಥಾನದ ಉಪಚಾರಗಳು ಈ ವಿಗ್ರಹಗಳಿಗೆ ಮಾಡ್ತೀವಿ. ಸೊ ಎಲ್ಲರಿಗೂ ಇದು ಜನ್ಮಾಷ್ಟಮಿ ದಿನ ಭಗವಂತನಿಗೆ ತೊಟ್ಟಲು ಸೇವೆ ಮಾಡೋದೊಂದು ವಿಶೇಷ ಒಂದು ಆಸೆ. ಸೊ ಆ ಸೇವೆ ಇಲ್ಲಿ ಮಾಡ್ತಾ ಇದ್ದೀವಿ. ಮಹಾಭಾರತದಲ್ಲಿ ನೋಡೋದಾದ್ರೆ ಕೃಷ್ಣನ ಬೇರೆ ರೂಪದಲ್ಲಿ ನೋಡ್ತೇವೆ. ಇವತ್ತು ಜನ್ಮಾಷ್ಟಮಿಯ ದಿನ ಅಂದಾಗ ಮುಗ್ಧ ಕೃಷ್ಣನನ್ನೇ ನೋಡೋದು. ಹಾಗಾಗಿನೇ ಈ ತೊಟ್ಟಿಲು ಸೇವೆ ಮಾಡ್ತಿರೋದಾ? ಹೌದು. ಕೃಷ್ಣ ಹೇಳ್ತಾರೆ, ಜನ್ಮ ಕರ್ಮ ಚಮೆ ದಿವ್ಯಂ. ಅವನ ಎಲ್ಲ ಲೀಲೆಗಳು, ಅವನು ಪುಟ್ಟ ಮಗು ಆಗಿರಲಿ ಇಲ್ಲ ಮಹಾಭಾರತದಲ್ಲಿ ಶ್ರೀಕೃಷ್ಣ ಆಗಿರಲಿ, ಹೌದು ಎಲ್ಲ ದಿವ್ಯಗಳು. ಎಸ್ಪೆಷಲಿ ಎಲ್ಲರಿಗೂ ಭಗವಂತನ ಚಿಕ್ಕ ಮಗು ರೂಪದಲ್ಲಿ ನೋಡುವ ಒಂದು ಆಸೆ. ಅದರಿಂದ ಈ ಜನ್ಮಾಷ್ಟಮಿ ದಿನಾಂಕದಲ್ಲಿ ಇದೊಂದು ತೊಟ್ಟಲು ಸೇವೆ ಅಂತ ಮಾಡಿದ್ದೀವಿ. ಸುಗುಣ ಕೃಷ್ಣ ದಾಸ. ಥ್ಯಾಂಕ್ ಯು. ಸೊ ಈಗಷ್ಟೇ ಒಂದು ಹೇಳಿದ್ರು, ಯಾಕಂದರೆ ಬಾಲಕೃಷ್ಣನಾಗಿ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಕೃಷ್ಣನನ್ನು ವಿಶೇಷ ಮೂರ್ತಿ, ಸ್ಪೆಷಲಿ ಆ ಮೇನ್ ವಿಗ್ರಹಗಳೇನು ನೋಡ್ತೀವಿ ಅದು ಬೇರೆ ರೀತಿಯಲ್ಲಿರುತ್ತೆ. ಇದು ಬಂಗಿ ಬಿಹಾರಿನಲ್ಲಿ ಆ ಕಣ್ಣುಗಳು ಹೇಗಿರುತ್ತೋ ಸೊ ಅದೇ ರೀತಿಯಲ್ಲಿ ಕೃಷ್ಣನ ಕಣ್ಣುಗಳನ್ನು ಹೊಳಪನ್ನು ಕಾಣ್ತಾ ಇರ್ಬೋದು. ಸೊ ಮುಗ್ಧ ಕೃಷ್ಣ, ಬಾಲಕೃಷ್ಣ, ತುಂಟ ಕೃಷ್ಣನನ್ನು ತೊಟ್ಟಿಲಿನಲ್ಲಿ ಹಾಕಿ ನಿದ್ರಾವಸ್ಥೆಗೆ ಕಳಿಸ್ತಾ ಇರುವಂತಹ ದೃಶ್ಯಗಳಿದು. ಸೊ ಹಗ್ಗವನ್ನು ಕೂಡ ಕೊಟ್ಟಿದ್ದಾರೆ ತೊಟ್ಟಿಲನ್ನು ತೂಗುವಂತಹ ನಿಟ್ಟಿನಲ್ಲಿ. ತುಂಬ ಸಂಖ್ಯೆಯಲ್ಲಿ ಜನರು ಬಂದು ಕೂಡ ಈ ಸೇವೆಯನ್ನು ದೇವರಿಗೆ, ಕೃಷ್ಣ ಪರಮಾತ್ಮನಿಗೆ ನೆರವೇರಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಷ್ಟೇ ವಿಶೇಷವಾಗಿ ಅಭಿಷೇಕಗಳು ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದರ ಕ್ಷಣದ ಅಪ್ಡೇಟ್ ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಕುಂತಲಾ, TV9 ಬೆಂಗಳೂರು.